ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೇಮಯಾನ ಕಥೆಯ 4ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ತಡ ಮಾಡದೆ ಅಧ್ಯಾಯ 5 ಶುರು ಮಾಡೋಣ. ಭರತ್ಗೆ ರಾತ್ರಿ ಕನಸು ಬಿದ್ದು ತಡವಾಗಿ ಮಲಗಿದ್ದ ಕಾರಣ ಅವನಿಗೆ ಎಚ್ಚರವೇ ಆಗಿರಲಿಲ್ಲ. ಅರ್ಧ ಗಂಟೆಯಿಂದ ಭರತ್ನ ಎಬ್ಬಿಸಲು ಪ್ರಯತ್ನಪಟ್ಟು ಸೋತು ಹೋದ ಚರಣ್ ಕೊನೆ ಪ್ರಯತ್ನವೆನ್ನುವಂತೆ ಮುಖದ ಮೇಲೆ ನೀರು ಚಿಮುಕಿಸಿದ. ಭರತ್ಗೆ ಮುಖದ ಮೇಲೆ ನೀರು ಬೀಳುತ್ತಿದ್ದಂತೆ ಗಾಬರಿಯಿಂದ ಎದ್ದು ಕೂತ. ಎದುರಿಗೆ ಚರಣ್ ನೀರಿನ ಗ್ಲಾಸ್ ಹಿಡಿದು ನಗುತ್ತಾ ನಿಂತಿದ್ದ. ಲೋ ಚರಣ್, ಏನೋ ಇದು ಎಂದ ಮುಖದ ಮೇಲಿನ ನೀರು ಒರೆಸಿಕೊಳ್ಳುತ್ತಾ ಅಸಮಾಧಾನದಿಂದ. ಮತ್ತೆ ಅರ್ಧ ಗಂಟೆಯಿಂದ ಎಬ್ಸೋದಕ್ಕೆ ಪ್ರಯತ್ನ ಪಡ್ತಾನೇ ಇದ್ದೀನಿ. ಸಾಹೇಬ್ರು ಎದ್ದೇಳೋ ಯಾವ ಲಕ್ಷಣನೂ ಕಾಣಲಿಲ್ಲ. ಅದಕ್ಕೆ ಮುಖಕ್ಕೆ ನೀರು ಹಾಕ್ತಿದ್ದ ಹಾಗೆ ಎಚ್ಚರ ಆದೆ. ಈಗ ಟೈಮ್ ಎಷ್ಟಾಗಿದೆ ಅಂತ ಗೊತ್ತಾ? 10 ಗಂಟೆ. ಆದರೂ ಹೇಳೋದಕ್ಕೆ ತಯಾರಿಲ್ಲ ಎಂದಾಗ, ಹೌದೇನೋ ಮಗ, ಇಷ್ಟೊಂದು ಲೇಟ್ ಆಗಿದೆ ಎಂದು ತಕ್ಷಣ ಬಾತ್ರೂಮ್ ಹೊಕ್ಕ ಸ್ನಾನ ಮಾಡಲು. 10 ನಿಮಿಷದಲ್ಲಿ ಸ್ನಾನ ಮಾಡಿ ಆಚೆ ಬಂದು ರೆಡಿಯಾಗಿ ಇಬ್ಬರು ಗೂಡಂಗಡಿಗೆ ತಿಂಡಿ ತಿನ್ನಲು ಹೋದರು. ಅದೊಂದು ಚಿಕ್ಕ ಸ್ಟಾಲ್ ಬೀದಿ ಬದಿಯ ಅಂಗಡಿಯಾಗಿತ್ತು. ಅಲ್ಲಿ ದಿನಗೂಲಿ ಕಾರ್ಮಿಕರು, ವಿದ್ಯಾರ್ಜನೆಗಾಗಿ ಕೆಲಸಕ್ಕೆ ಎಂದು ಬೇರೆ ಬೇರೆ ಊರುಗಳಿಂದ ಬಂದವರು, ಬಡವರು ಎಲ್ಲರೂ ಬೆಳಗ್ಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿಯ ಊಟ ಅಲ್ಲಿಯೇ ಮಾಡುತ್ತಿದ್ದರು. ಕಡಿಮೆ ದುಡ್ಡಿನಲ್ಲಿ ಹೊಟ್ಟೆ ತುಂಬ ಊಟ ಸಿಗುತ್ತಿತ್ತು. ರುಚಿಯ ಜೊತೆಗೆ ಸ್ವಚ್ಛತೆಯ ಕಡೆಗೂ ಕೂಡ ಗಮನ ಕೊಟ್ಟಿದ್ದರು. ರಾಜಣ್ಣ, 2 ಪ್ಲೇಟ್ ಇಡ್ಲಿ ಎಂದು ಕೂಗು ಹಾಕಿ ಅಲ್ಲೇ ಇದ್ದ ಕಲ್ಲು ಬೆಂಚಿನ ಮೇಲೆ ಕೂತರಿಬ್ಬರು ಗೆಳೆಯರು. ಮಗ, ಮೊದಲು ಕಾಲೇಜ್ಗೆ ಹೋಗಿ ಕ್ಲಾಸಸ್ ಅಟೆಂಡ್ ಮಾಡಿ ಮಧ್ಯಾಹ್ನದ ಮೇಲೆ ಆಸ್ಪತ್ರೆಗೆ ಹೋಗಿ ಪ್ರಶಾಂತ್ನ ನೋಡೋಣ ಎಂದ ಚರಣ್ ಮಾತಿಗೆ, ನಾನು ಕ್ಲಾಸ್ ಅಟೆಂಡ್ ಮಾಡ್ತಿಲ್ಲ ಮಗ ಎಂದ ಭರತ್. ಮತ್ತೆ ಎಲ್ಲಿಗೆ ಹೋಗ್ತಿದ್ಯಾ? ಆಸ್ಪತ್ರೆಗೆ ಹೋಗ್ತಿದ್ಯಾ ತಾನೇ ಎಂದು ಕೇಳಲು, ಆಸ್ಪತ್ರೆಗೆ ಮಧ್ಯಾಹ್ನ ಹೋಗೋಣ ಎಂದಾಗ ಚರಣ್ಗೆ ಅನುಮಾನ ಬಂದು, ಮಗ, ನೀನೇನು ಮಾಡೋದಕ್ಕೆ ಹೊರಟಿದ್ಯಾ ಎಂದು ಕೇಳಿದ್ದ. ಆ ಕೊಬ್ಬಿದ ಕೋಳಿಗೆ ಕಪಾಳಕ್ಕೆ 2 ಬಾರಿಸಿ ವಾರ್ನ್ ಮಾಡಿ ಬರ್ತೀನಿ ಎಂದವನ ಮಾತು ಕೇಳಿ, ಲೋ ಮಗ, ಇನ್ನೊಂದು ಸಾರಿ ಯೋಚಿಸೋ ಎಂದ ಗೆಳೆಯನ ನಿರ್ಧಾರ ಕೇಳಿ ಗಾಬರಿಯಿಂದ, ಯೋಚಿಸೋದಕ್ಕೇನಿದೆ, ಈಗಾಗಲೇ ಡಿಸೈಡ್ ಮಾಡಾಗಿದೆ ಎಂದಾಗ ಇನ್ನು ಇವನಿಗೆ ಏನು ಹೇಳಿದರೂ ಪ್ರಯೋಜನ ಇಲ್ಲವೆಂದು ತಿಳಿದು ಸುಮ್ಮನಾದ ಚರಣ್. ರಾಜಣ್ಣ ಬಂದು ತಿಂಡಿ ಕೊಟ್ಟು ಹೋಗುತ್ತಿದ್ದ ಹಾಗೆ ಇಬ್ಬರು ತಿಂಡಿ ತಿಂದು ಕಾಲೇಜ್ ಕಡೆ ಹೊರಟರು. ಭರತ್ ಕಾಲೇಜಿಗೆ ಬರ್ತಿದ್ದ ಹಾಗೆ ಭರಣಿನ ಹುಡುಕ್ತಿದ್ದ. ತಡವಾಗಿ ಕಾಲೇಜಿಗೆ ಬಂದಿದ್ದರಿಂದ ರುಕ್ಕು ಭರಣಿಗೆ ಲೈಬ್ರರಿಗೆ ಹೋಗೋಣ ಬಾ ಎಂದಾಗ, ಭರಣಿ, ನಾನು ಬರಲ್ಲ, ನೀನೊಬ್ಬಳೇ ಹೋಗಿ ಬಾ ಎನ್ನುತ್ತಿದ್ದ ಹಾಗೆ ರುಕ್ಕು ಹೆಚ್ಚು ಒತ್ತಾಯ ಮಾಡದೆ ಲೈಬ್ರರಿಗೆ ಹೋದಳು. ಭರಣಿ ತನ್ನ ಕಾರ್ನಿಂದ ಇಳಿದು ಕ್ಯಾಂಪಸ್ ಒಳಗೆ ಬರೋದಕ್ಕೂ ಭರತ್ ಮತ್ತು ಚರಣ್ ಬರೋದಕ್ಕೂ ಒಂದೇ ಸಮಯ ಆಗಿತ್ತು. ಭರಣಿ ಇವರು ಯಾರೋ ಅನ್ನೋ ಹಾಗೆ ಕ್ಯಾಂಪಸ್ ಒಳಗಡೆ ಹೊರಟಳು. ಭರತ್ ಅವಳ ಹಿಂದೆ ಹೊರಟಾಗ ಚರಣ್ ಅವನನ್ನು ತಡೆದು, ಮಗ ಪ್ಲೀಸ್ ಬೇಡ ಕಣೋ, ನಮ್ಗೆ ಯಾಕೆ ಬೇಕು ದೊಡ್ಡವ್ರ ಸಹವಾಸ, ನಮ್ಮ ಪಾಡಿಗೆ ನಾವು ಕ್ಲಾಸ್ಗೆ ಹೋಗೋಣ ಬಾ ಎಂದರೆ, ಬಿಡೋ ಮಗ, ನಾನೇನು ಹೊಡೆಯಲ್ಲ, ಜಸ್ಟ್ ವಾರ್ನ್ ಮಾಡ್ತೀನಿ ಅಷ್ಟೇ ಎಂದನು. ಮಗ, ನಿಜವಾಗ್ಲೂ ಹೇಳ್ತಿದ್ಯಾ? ಆಗಲೇ ಹೇಳಿದೆ 2 ಬಾರಿಸ್ತೀನಿ ಅಂತ ಎಂದು ಕೇಳಲು, ಅಪ್ಪ ತಂದೆ, ಹಾಗೇನೂ ಮಾಡೋದಿಲ್ಲ, ಬಿಡು ನನ್ನ ಕೈನ ಎಂದ ಅಸಮಾಧಾನದಿಂದ. ಮಗ, ಇನ್ನೊಂದು ಸಾರಿ ಯೋಚನೆ ಮಾಡೋ ಎಂದ ಗಾಬರಿಯಿಂದ. ಬರೋ ಹಾಗಿದ್ರೆ ತೆಪ್ಪಗೆ ಬಾ, ಇಲ್ಲಾಂದರೆ ಮುಚ್ಕೊಂಡು ಕ್ಲಾಸಿಗೆ ಹೋಗು ಎಂದ ಕೋಪದಿಂದ ಭರತ್. ಬರ್ತೀನಿ ಮಗ, ಕಷ್ಟಕ್ಕಾಗದೇ ಇದ್ದರೆ ಗೆಳೆಯ ಅನ್ನಿಸ್ಕೊಂಡು ಏನು ಪ್ರಯೋಜನ ಎಂದಾಗ ಭರತ್ ನಗುತ್ತಾ, ಸರಿ ಬಾ ಎಂದು ಭರಣಿಯ ಹಿಂಬಾಲಿಸಿದ. ಭರಣಿ ಕಾಲೇಜ್ ಒಳಗಡೆ ಹೋಗಿ ಕ್ಯಾಂಪಸ್ ಹತ್ತಿರ ಇರುವ ಗಾರ್ಡನ್ ಕಡೆ ಹೊರಟಳು. ಭರತ್ ಅವಳನ್ನು ಹಿಂಬಾಲಿಸುತ್ತಾ ಅವಳ ಸಮೀಪ ಹೋಗಿ ಹಿಂದಿನಿಂದ, ಏ ಹೆಲೋ ಎಂದು ಚಿಟಿಕೆ ಹೊಡೆದ. ಭರಣಿ ಆ ಕಡೆ ಈ ಕಡೆ ನೋಡಿ ಹಿಂದೆ ತಿರುಗಿ ಹೂಬು ಮೇಲಕ್ಕೆತ್ತಿ ಮೀ ಎಂದು ತನ್ನ ತೋರುಗಳನ್ನು ತನ್ನ ಕಡೆ ತೋರಿಸಿ ಕೇಳಿದಳು. ನೀನೇ ಎಂದ ಅವಳ ಸಮೀಪ ಬಂದು. ಪ್ರಶಾಂತ್ ಏನು ಮಾಡ್ದ ಅಂತ ನೀನು ಅವನಿಗೆ ಹಾಕಿ ಹೊಡಿಸ್ತೀಯಾ ಎಂದು ಕೇಳಲು, ಯಾವ ಪ್ರಶಾಂತ್ ಎಂದು ತಕ್ಷಣಕ್ಕೆ ನೆನಪಾಗದೆ ಕ್ಷಣಗಳ ನಂತರ ನೆನಪಾಗುತ್ತಿದ್ದ ಹಾಗೆ, ಓ, ಆ ಕೂಲಿ ಮಾಡೋನ ಮಗನ ಹೆಸರು ಪ್ರಶಾಂತ ಎನ್ನಲು, ಕೂಲಿಯೋನ್ ಮಗ ಅಂದರೆ ಚೆನ್ನಾಗಿರಲ್ಲ ಎಂದ ಭರತ್ ಕೋಪದಿಂದ. ಕೂಲಿಯೋನ್ ಮಗನ ಕೂಲಿ ಮಾಡೋನ ಮಗ ಅಂದೆ ಏನೇನು ರಾಜನ ಮಗ ಅಂತ ಅನ್ನೋದಕ್ಕಾಗತ್ತಾ ಎಂದಳು ಸಣ್ಣಗೆ ನಗೆ ಬೀರುತ್ತಾ. ಅವನ ಜೀವ ಹೋಗೋ ಹಾಗೆ ಹೊಡಿಸಿದ್ಯಲ್ಲ, ನೀನೇನು ಮನುಷ್ಯಳೋ ಇಲ್ಲ ರಾಕ್ಷಸಿಯೋ ಎಂದು ಕೇಳಿದ್ದಕ್ಕೆ ಕೋಪ ಬಂದು, ರಾಕ್ಷಸಿ ಅಂದರೆ ಚೆನ್ನಾಗಿರಲ್ಲ ಹೇಳ್ತಿದ್ದೀನಿ, ಅವನ ಬಾಯಿ ಇದೆ ಅಂತ ಬಾಯಿಗೆ ಬಂದಾಗ ಬೊಗಳಿದ್ರೆ ಹೊಡಿದೆ ಇನ್ನೇನು ಸತ್ಕಾರ ಮಾಡ್ತಾರಾ ಎಂದಳು ಕೈಕಟ್ಟಿ ಭರತ್ನನ್ನೇ ಗುರಾಯಿಸುತ್ತಾ. ಭರತ್ಗೆ ಅವಳ ಮಾತು ಕೇಳಿ ಕೋಪ ಬಂದರೂ ಸಹಿಸಿಕೊಂಡು ಮುಷ್ಟಿ ಕಟ್ಟಿ ತನ್ನ ಕೋಪವನ್ನು ನಿಯಂತ್ರಿಸಿಕೊಳ್ಳುತ್ತಿದ್ದ. ಅದಾಗಲೇ ಕ್ಯಾಂಪಸ್ಸಲ್ಲಿದ್ದ ವಿದ್ಯಾರ್ಥಿಗಳು ಇವರಿಬ್ಬರ ಬಾಯಿಗೆ
ಇವರ ಸುತ್ತ ನಿಂತು ನೋಡುತ್ತಿದ್ದಳು. ಅವನೇನು ಹೇಳಬಾರ್ದು ಹೇಳ್ದ? ನೀನು ಮಾಡೋದನ್ನೇ ತಾನೇ ಅವನು ಹೇಳಿದ್ದು. ಅದು ಇಡೀ ಕಾಲೇಜ್ಗೂ ಗೊತ್ತು ಎನ್ನಲು, ಏಯ್, ನನ್ನ ಮಾರ್ಕ್ಸ್ ಆದರೂ ಕೊಂಡ್ಕೊಳ್ತೀನಿ, ಇನ್ನೇನಾದರೂ ಕೊಂಡ್ಕೊಳ್ತೀನಿ. ಅದನ್ನು ತಗೊಂಡು ಅವನಿಗೂ ನಿನಗೂ ಏನಾಗಬೇಕು? ಅದು ನನ್ನಿಷ್ಟ ಎಂದಳು ದುರಹಂಕಾರದಿಂದ. ನಿನ್ನಿಷ್ಟ ಅನ್ನೋದಕ್ಕೆ ಇದೇನು ನಿಮ್ಮಪ್ಪನ ಕಾಲೇಜ್ ಅಲ್ಲ ಎಂದು ತಿರುಗಿಸಿ ಹೇಳಲು, ತನ್ನ ತೋರು ಬೆರಳು ತೋರಿಸುತ್ತಾ, ಏಯ್, ನಮ್ಮ ಡ್ಯಾಡಿ ಸುದ್ದಿಗೆ ಬಂದರೆ ಚೆನ್ನಾಗಿರಲ್ಲ ಎಂದಳು ಕೋಪದಿಂದ. ಯಾಕೆ ಬರಬಾರ್ದು? ಇದೇನು ನಿಮ್ಮಪ್ಪನ ಕಾಲೇಜಾ ಎಂದ ಮತ್ತೊಮ್ಮೆ. ಭರಣಿಗೆ ಆ ಮಾತು ಕೇಳಿ ಉರಿದು ಹೋಗಿ, ಏಯ್, ಇದು ನಮ್ಮ ಡ್ಯಾಡ್ ಕಾಲೇಜ್ ಅಲ್ಲದೆ ಹೋದರೂ ನಮ್ಮ ಮಾವನ ಕಾಲೇಜ್ ಕಣೋ ಎಂದಳು. ಓ, ನಿಮ್ಮ ಮಾವನ ಕಾಲೇಜಾ ಎಂದು ವ್ಯಂಗ್ಯವಾಗಿ ಹೇಳಿ, ಮಾವನ ಕಾಲೇಜ್ ಆದರೆ ನಿನಗೇನು 2 ಕೊಂಬಿರುತ್ತಾ? ನೀನೇನೇ ಮಾಡಿದ್ರು ಮಾಡಿಸ್ಕೊಂಡು ಸುಮ್ಮನೆ ಇರೋದಕ್ಕೆ ಎಂದಾಗ, ಏಯ್, ಕೊಂಬು ಗಿಂಬು ಚೆನ್ನಾಗಿರಲ್ಲ ನೋಡು ಎಂದಳು ಅವನ ಮಾತಿಗೆ ಕೋಪದಿಂದ ಉರಿದುಕೊಳ್ಳುತ್ತಾ. ಅಂತೀನಿ, ಏನೇ ಮಾಡ್ತೀಯಾ ಎಂದವನ ಮಾತಿಗೆ, ಏಯ್, ಬಾಯಿ ಮುಚ್ಕೊಂಡು ಹೋದರೆ ಸರಿ ಇವಾಗ ಎಂದಳು ಮತ್ತೆ ತನ್ನ ತೋರು ಬೆರಳು ತೋರಿಸುತ್ತಾ. ಹೋಗಲ್ಲ ಕಣೆ, ಅದೇನು ಮಾಡ್ಕೊಳ್ತೀಯೋ ಮಾಡ್ಕೋ ಹೋಗು ಎಂದ ನಗುತ್ತಾ. ಏನು ಮಾಡ್ತೀನಾ? ಆ ಪ್ರಶಾಂತ್ಗೆ ಕೈಕಾಲು ಮುರಿದ ಹಾಗೆ ನಿನ್ನ ಕೈಕಾಲು ಮುರಿಸ್ತೀನಿ ಎಂದಳು ದಿಮಾಕಿನಿಂದ. ಅದು ನಿನ್ನಪ್ಪನಿಂದನೂ ಸಾಧ್ಯ ಇಲ್ಲ ಎಂದ ಭರತ್ ಗತ್ತಿನಿಂದ. ತುಂಬ ಮಾತಾಡ್ತಿದ್ಯಾ ಎಂದಳು ಬುಸುಗುಟ್ಟುತ್ತಾ. ಭರತ್ ತನ್ನ ಹೆಬ್ಬೆರಳು ಮೇಲಕ್ಕೆತ್ತಿ, ಹೌದು ಕಣೆ, ನಾನು ಹೀಗೆ ಮಾತಾಡೋದು. ಏನಿವಾಗ? ಅಲ್ಲ, ನೀನೇನು ಹೆಣ್ಣ ಇಲ್ಲ ಹೆಮ್ಮಾರಿನ? ನಿನಗೆ ಚೂರಾದರೂ ಮನಸ್ಸಾಕ್ಷಿ ಅನ್ನೋದಿದೆಯಾ ಎಂದು ಕೇಳಲು, ನೀನು ತುಂಬ ಮಾತಾಡ್ತಿದ್ಯಾ ಎಂದಳು ಮತ್ತೆ. ಮುಚ್ಚಬಾಯ್. ಹೌದು ಕಣೆ, ನಾನು ತುಂಬಾ ಮಾತಾಡ್ತೀನಿ. ಏನಿವಾಗ? ಹೆಣ್ಣು ಅಂದರೆ ದೇವತೆ, ಹೆಣ್ಣು ಅಂದರೆ ಭೂಮಿ ತಾಯಿ ಅಂತ ಹೇಳ್ತಾರೆ. ಅದಕ್ಕೆ ಅಲ್ವಾ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂತ ಅನ್ನೋದು. ಎಲ್ಲಿ ಹೆಣ್ಣನ್ನು ಪೂಜಿಸ್ತಾರೆ ಅಲ್ಲಿ ದೇವತೆಗಳು ವಾಸ ಮಾಡ್ತಾರಂತೆ. ಹೆಣ್ಣಂದರೆ ಪ್ರಕೃತಿ, ಸಂಸ್ಕೃತಿ, ಜಗತ್ತಿನ ಮಹಾಶಕ್ತಿ, ಮನೆ ಹಾಗೂ ಸಮಾಜದ ಬೆಳಕು ಅಂತ ಪೂಜಿಸೋ ಈ ನಾಡಲ್ಲಿ ನಿಮ್ಮಂಥ ಹೆಣ್ಣು ಅಲ್ಲಲ್ಲ ಹೆಮ್ಮಾರಿಗಳು ಹುಟ್ಟಿದ್ರೆ ನಮ್ಮ ಸಂಸ್ಕೃತಿಗೆ ಅವಮಾನ ಎಂದ. ಮತ್ತೆ ತನ್ನ ಮಾತು ಮುಂದುವರಿಸುತ್ತಾ, ನೆಟ್ಟಗೆ ಓದಿ ಮಾರ್ಕ್ಸ್ ತಗೊಳ್ಳೋ ಯೋಗ್ಯತೆ ಅಲ್ಲ ನಿನಗೆ. ಅಂಥದ್ರಲ್ಲಿ ನ್ಯಾಯವಾಗಿ ಕಷ್ಟಪಟ್ಟು ಹಗಲು ರಾತ್ರಿ ಅಂದೆ ಓದಿ ಮಾರ್ಕ್ಸ್ ತೊಗೊಂಡಿರೋ ಅವನಿಗೆ ಅವ್ನ ಮಾರ್ಕ್ಸ್ ಕಮ್ಮಿ ಬಂದು ನಿನಗೆ ಮಾರ್ಕ್ಸ್ ಹೆಚ್ಚು ಬಂದರೆ ಅವನಿಗೆ ಹೇಗಾಗಬೇಡ ಎಂದು ಕೇಳಲು, ಅವನ ಯೋಗ್ಯತೆಗೆ ಕಷ್ಟಪಟ್ಟು ಮಾರ್ಕ್ಸ್ ತೊಗೊಳ್ಳೋದು ಅವನ ಹಣೆ ಬರಹ. ಅದಕ್ಕೆ ನಾನೇನು ಮಾಡೋದಕ್ಕಾಗತ್ತೆ? ಅಷ್ಟಕ್ಕೂ ಬೀದಿ ಬಿಕಾರಿಗಳ ಹಣೆ ಬರಹನೇ ಎಷ್ಟು ಎಂದಳು ವ್ಯಂಗ್ಯವಾಗಿ. ಹಲ್ಲು ಬಿಗಿ ಹಿಡಿದು ಮಾತಾಡು. ಯಾರೇ ಬೀದಿ ಬಿಕಾರಿ ಹಾಂ ಎಂದು ಕೇಳಲು, ನೀನು ಮತ್ತೆ ಅವನು, ಇನ್ಯಾರು ಎಂದಳು ಮತ್ತೆ ವ್ಯಂಗ್ಯವಾಗಿ. ಭರತ್ಗೆ ಅವಳ ಮಾತು ಕೇಳಿ ಕೋಪ ಉಕ್ಕಿ ಹಲ್ಲು ಕಡಿದು, ಯು ಬ್ಲಡಿ ಎಂದು ಹೊಡೆಯಲು ಎತ್ತಿದ ಕೈಯನ್ನು ಹಾಗೆ ಕೆಳಗಿಳಿಸಿದ. ಅಲ್ಲಿದ್ದ ಸ್ಟೂಡೆಂಟ್ಸ್ಗಳೆಲ್ಲ ಇವರ ಸುತ್ತುವರೆದು ಜಗಳವನ್ನು ನೋಡುತ್ತಿದ್ದರು. ಅದನ್ನು ನೋಡಿದ ಭರಣಿಗೆ ಅವಮಾನವಾದಂತಾಗಿ, ಲೋಫರ್, ನನ್ನೇ ಹೊಡೆಯೋದಕ್ಕೆ ಬರ್ತೀಯಾ? ನಾನು ಯಾರು ಗೊತ್ತಾ? ನಮ್ಮ ತಂದೆ ಎಂಥವ್ರು ಅಂತ ಗೊತ್ತಾ? ನೀನು ಹೀಗೆ ನನ್ನ ಮೇಲೆ ಕೈ ಮಾಡಿದೆ ಅಂತ ಗೊತ್ತಾದರೆ ಈ ನಿನ್ನ ಕೈನೇ ಕತ್ತರಿಸಿಬಿಡ್ತಾರೆ ಎಂದು ಗುಡುಗಲು, ಹಾಗಲೇ ನಿನ್ನ ಧಮ್ಕಿನ ಬೇರೆ ಯಾರಿಗಾದರೂ ಹಾಕು, ನನಗಲ್ಲ. ನೀನು ಹೆಣ್ಣು ಅಂತ ಸುಮ್ಮನೆ ಬಿಡ್ತಿದ್ದೀನಿ. ನಿನ್ನ ಜಾಗದಲ್ಲಿ ಯಾವನಾದರೂ ಹುಡುಗ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಬಾಯಲ್ಲಿರೋ ಹಲ್ಲೆಲ್ಲ ಆಚೆ ಬಂದು ನಾಲ್ಗೆ ಕಿತ್ತು ನಾಯಿಗೆ ಹಾಕ್ತಿದ್ದೆ ಎಂದು ಗುಡುಗಿದ. ಮತ್ತೆ ತನ್ನ ಮಾತು ಮುಂದುವರಿಸುತ್ತಾ ತನ್ನ ಬೆರಳು ತೋರಿಸಿ, ನೋಡು, ನಿನಗೆ ಕಡೆಯದಾಗಿ ಎಚ್ಚರಿಕೆ ಕೊಡ್ತಿದ್ದೀನಿ. ಇನ್ನೊಂದು ಸಾರಿ ನೀನೇನಾದರೂ ಅವನ ತಂಟೆಗೆ ಹೋದರೆ ನಾನು ಮನುಷ್ಯನೇ ಆಗಿರಲ್ಲ. ಹಾಗೆ ಆಗ ನನ್ನ ಬಾಯಲ್ಲ ನನ್ನ ಕೈ ಮಾತಾಡತ್ತೆ, ಜಾಗ್ರತೆ ಎಂದು ಎಚ್ಚರಿಕೆ ಕೊಟ್ಟ. ಕೈ ಮಾತಾಡತ್ತಾ? ಯಾಕೆ? ಈಗ ನನ್ನ ಮುಟ್ಟೋದಕ್ಕೆ ಭಯನಾ ಎಂದಳು ಕೆಣಕುವಂತೆ. ನೋಡು, ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ. ಆಮೇಲೆ ನನ್ನ ತಲೆ ಕೆಟ್ಟರೆ ನಾನು ಮನುಷ್ಯನೇ ಆಗಿರಲ್ಲ ಎಂದ ಬರುತ್ತಿದ್ದ ಕೋಪವನ್ನು ನಿಗ್ರಹಿಸಿಕೊಳ್ಳುತ್ತಾ. ನಿನ್ನ ತಲೆ ಬೇರೆ ಕೆಡತ್ತಾ? ಕೆಟ್ಟರೆ ಏನು ಮಾಡ್ತೀಯ? ಏನೂ ಮಾಡೋದಕ್ಕಾಗಲ್ಲ ನಿನ್ನ ಕೈಯಿಂದ ಎಂದಳು ತುಟಿ ಕೊಂಕಿಸಿ ವ್ಯಂಗ್ಯ ನಗು ನಗುತ್ತಾ. ಬೇಡ ನೋಡು, ಹೇಳ್ತಿದ್ದೀನಿ ಎಂದ ಆದಷ್ಟು ತಾಳ್ಮೆ ತಂದುಕೊಂಡು. ಏನು ಮಾಡ್ತೀಯ? ನಿನ್ನಿಂದ ನನ್ನನ್ನೇನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎಂದಳು ಮತ್ತೆ ಕೆಣಕುವಂತೆ. ನೋಡು, ಮತ್ತೆ ಹೇಳ್ತಾ ಇದ್ದೀನಿ, ನನ್ನನ್ನು ಕೆಣಕಬೇಡ, ತೆಗೆದೆರಡು ಬಾರಿಸ್ತೀನಿ ಎಂದ ಮುಷ್ಟಿ ಕಟ್ಟಿ. ಕೆಣಕಬಾರ್ದಾ? ಯಾಕೆ ಕೆಣಕಬಾರ್ದು? ಧೈರ್ಯ ಇದ್ದರೆ ನನ್ನ ಹೊಡೆಯೋ ನೋಡೋಣ ಎನ್ನಲು, ಮತ್ತೆ ಹೇಳ್ತಿದ್ದೀನಿ ಎಂದು ಕಣ್ಣಲ್ಲೇ ಕೆಂಡ ಉಳುತ್ತಾ ಕೋಪದಿಂದ ಬೆರಳು ತೋರಿಸಿ ಹೊರಟವನ ನೋಡಿ, ಯಾಕೆ ಭಯನಾ? ನೀನು ಗಂಡಸೆ ಆದರೆ ನನ್ನ ಹೊಡೆಯೋ ನೋಡೋಣ. ಹೊಡೆಯೋದು ಹೋಗಲಿ, ಬರೀ ಮುಟ್ಟು ನೋಡೋಣ ಅಂದಿದ್ದೆ ತಡ ಭರತ್ಗೆ ರೋಷ ಉಕ್ಕಿ, ನನ್ನ ಗಂಡಸ್ತನಕ್ಕೆ ಸವಾಲು ಹಾಕ್ತೀಯಾ? ನಿನಗೆ ಮಾತಲ್ಲಿ ಹೇಳಿದರೆ ಅರ್ಥ ಆಗಲ್ಲ ಅಲ್ವಾ ಎಂದವ ಹಿಂದೆ ತಿರುಗಿ ಬಂದು ಅವಳೆರಡೂ ಕೈ ಗಟ್ಟಿಯಾಗಿ ಹಿಡಿದು ಅವಳ ಕೊಸರಾಟದ ನಡುವೆಯೂ ಕ್ಷಣ ಕೂಡ ವ್ಯಯಿಸದೆ ಅವಳ ತುಟಿಗಳನ್ನು ಬಂಧಿಸಿಬಿಟ್ಟ.
ಕ್ಷಣಗಳು ಕಳೆದಂತೆ ಭರತ್ ಮೋಡಿಗೊಳಗಾದಂತೆ ಮೈಮರೆತು ಮುತ್ತಿನ ಮತ್ತಲ್ಲಿ ತೇಲುತ್ತಿದ್ದರೆ, ಆದರೆ ಭರಣಿಗೆ ಆದ ಹಠಾತ್ತನೆ ಕ್ರಿಯೆಗೆ ಕಣ್ಣುಗಳು ಗೋಲಿಗಾತ್ರವಾಗಿದ್ದವು. ಅವನ ಕೈಗಳಿಂದ ತನ್ನ ಕೈಗಳನ್ನು ಬಿಡಿಸಿಕೊಳ್ಳಲು ಹರಸಾಹಸ ಪಟ್ಟು ಸೋತಳು. ಕಣ್ಣಿಂದ ಕಣ್ಣೀರು ನಾ ಮುಂದು ತಾ ಮುಂದು ಎಂದು ದುಮ್ಮಿಕ್ಕಲು ಕಾಯುತ್ತಿದ್ದವು. ಮುಂದುವರಿಯುವುದು. ಕೇಳಿರಲ್ವಾ ಸ್ನೇಹಿತರೆ, ಪ್ರೇಮಯಾನ ಕಥೆಯ 5ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಓದೋದನ್ನು ಮರಿಬೇಡಿ. ಹಾಗೆ ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.